ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ವಿಶ್ವೇಶ್ವರಯ್ಯ ಲೆವೆಟ್ ಅಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಈಸ್ಟ್ ಫೇಸಿಂಗ್ ಆಗಿದ್ದು ರೋಡ್ ಬಿಡ್ ಬಂದ್ಬಿಟ್ಟು ನಮಗೆ 30 ಅಡಿಗಳ ರೋಡ್ ಬಿಡ್ತಿದೆ. ಬಟ್ ಏನು ನಮ್ಗೆ ಅಡ್ವಾಂಟೇಜ್ ಏನಂದ್ರೆ ಈ ರೋಡ್ ಅಲ್ಲಿ ಈಗ ಡ್ರೈನೇಜ್ ಮತ್ತೆ ಕಾವೇರಿ ವರ್ಕ್ ಎರಡು ನಮಗೆ ಕಂಪ್ಲೀಟ್ ಆಗೋಗಿದೆ. ಇನ್ನೇನಿಲ್ಲ, ಜಸ್ಟ್ ಒಂದು ಟಾರ್ ಹಾಕ್ಬೇಕಾಗಿರೋದು ಅಷ್ಟೇ, ಅದು ಪೆಂಡಿಂಗ್ ಇರೋದು. ಡ್ರೈನೇಜ್ ಮತ್ತೆ ಕಾವೇರಿ ಅಂಡರ್ ವರ್ಕ್ ಕನ್ಸ್ಟ್ರಕ್ಷನ್ ನಮಗೆ ಕಂಪ್ಲೀಟ್ ಆಗೋಗಿದೆ. ಇವಾಗ ನಾವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ವೀಕ್ಷಕರು, ಇದು ನಮಗೆ ಈಸ್ಟ್ ಫೇಸಿಂಗ್ 2030 ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ ಇಂಡಿಪೆಂಡೆಂಟ್ ಹೌಸ್. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು. ಈಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದೆ ಆ ಟ್ರೆಂಡಿಂಗ್ ಆಗಿರುವಂತಹ ಸಂಬಂಧಪಟ್ಟಂತಹ ಸ್ಟ್ರಕ್ಚರ್ ನಮಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಬಹುದು ವೀಕ್ಷಕರೇ, ಆ ಪೋರ್ಷನ್ ಬಂದ್ಬಿಟ್ಟು ನಮಗೆ ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಕಲರ್ ಕಾಂಬಿನೇಷನ್ ಕೂಡ ವರ್ಕ್ ಮಾಡಿದ್ದಾರೆ. ಇನ್ ಕೇಸ್ ಬೇಕು ಅಂತ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಫ್ರಂಟ್ ಆಫ್ ಗೇಟ್ ನೋಡಬಹುದು, MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಟಾಪ್ ಟು ಬಾಟಮ್ ವರೆಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 100% ಸೇಫ್ಟಿ ಅಂತ ಹೇಳ್ಬೋದು. ಮೇಲೆಲ್ಲ ನಮಗೆ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ನೋಡಬಹುದು, ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ಬೆಡ್ರೂಮ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಬಂದ್ಬಿಟ್ಟು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪು ಎರಡು ಪ್ರಾವಿಷನ್ ನಾರ್ತ್ ಈಸ್ಟ್ ಅಲ್ಲೇ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಡೋರ್ ವ್ಯವಸ್ಥೆ ಮತ್ತೆ 2 ಡ್ರಾಯರ್ ವ್ಯವಸ್ಥೆ, ಇನ್ನೊಂದು ಶೂ ರ್ಯಾಕ್. ಇಂಟೀರಿಯರ್ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ಗಳ ಜೊತೆಗೆ 5 ರಿಂದ 6 ಟೂ ವೀಲರ್ ಗಳನ್ನ ನಾವು ನಿಲ್ಸ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಕಾರ್ ಪಾರ್ಕಿಂಗ್. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ಬೋರ್ಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕೆಳಗಡೆ ಬಂದ್ಬಿಟ್ಟು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನಮಗೆ MS ವರ್ಕ್ ಅಲ್ಲಿ ಕೂಡ ನಮಗೆ ಸೇಫ್ಟಿ ಗೇಟ್ ಕೂಡ ನಮಗೆ ರೆಡಿ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈಗ ಎಕ್ಸಾಕ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಸೈಡ್ ಅಲ್ಲಿ ನೋಡಬಹುದು, ಈ ವಾಲ್ಗಳಿಗೆ 2x4 ಬೆಡ್ರೂಮ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. WPC ಅಲ್ಲಿ ನಮಗೆ ವಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ WPC POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ರಂಟ್ ಆಫ್ ಎಲಿವೇಶನ್ ಗೆ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಲ್ಲಿ ನಮಗೆ ಟಫನ್ ಗ್ಲಾಸ್ ಒಂದು ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಟಫನ್ ಗ್ಲಾಸ್ ಇನ್ಕ್ಲೂಡ್ ಆಗೋದಕ್ಕೆ ಈ ವರ್ಕ್ ಈ ಬಿಡಿಂಗ್ ಇರೋದು ಫುಲ್ ಕಂಪ್ಲೀಟ್ ಆಗಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತಾರ ಅಂತ ಹೇಳ್ಬೋದು. ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೋಡ್ಬೋದು ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಒಳ್ಳೆ ಕರಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟೀಕುಡ್ ಡೋರ್ ಇದು. ನೋಡ್ಬೋದು ವೀಕ್ಷಕರೇ, ನೋಡಿ ಈಗ ನಾವು ಹಾಲ್ ಅಲ್ಲಿ ಇದೀವಿ. ಮನೆಯಿಂದ ಎಂಟ್ರೆನ್ಸ್ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ TV ಕ್ಯಾಬಿನೆಟ್. ಒಳ್ಳೆ ಸ್ಟ್ರಕ್ಚರ್ ವುಡ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವೆನಿಯರ್ ನ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ಲಿವಿಂಗ್ ರೂಮ್ ಅಲ್ಲಿ ಫುಲ್ಲು ವಾಲ್ ಟು ವಾಲ್ ಟೀಕ್ ಅಲ್ಲಿ ಫಿನಿಶಿಂಗ್ ಆಗಿರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿರುವಂತದ್ದು. ವೆನ್ನಿರ್ ಪಾಲಿಶಿಂಗ್ ಆಗಿರುವಂತದ್ದು ಇದೆಲ್ಲ. ಈ ಫ್ರೇಮ್ ವರ್ಕ್ ಎಲ್ಲ ನಮಗೆ ವೆನ್ನಿರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ವಾಲ್ ಟು ವಾಲ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. POP ವರ್ಕ್ ಕೂಡ ನೋಡ್ಬೋದು. ಈ ಸೆಂಟ್ರ್ ಪೋರ್ಷನ್ ಏನಿದೆ ಅದು ವುಡ್ ಅಲ್ಲಿ ಮಾಡಿದ್ದಾರೆ. ಸೈಡ್ ಅಲ್ಲೆಲ್ಲ ಬರೋದು ನಾರ್ಮಲ್ POP. ಸೆಂಟ್ರಲ್ ಬರೋದು ನಮಗೆ POP ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸ್ಟ್ರಾರ್ಡಿನರಿ ಆಗಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಲುಕ್ ಅಲ್ಲಿ ಇದೆ. ಮನೆ ಒಳಗೆ ಎಂಟ್ರಿ ಆದ್ರೆ ನೋಡಬಹುದು ವುಡ್ ಕಲರ್ ಅಲ್ಲೇ ಕಾಣಿಸುತ್ತೆ ಮನೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ, ಒಳ್ಳೆ ರಿಚ್ ಫೀಲ್ ಬರ್ತಾ ಇದೆ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಒಳ್ಳೆ ಡಿಸೈನ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ.
ಈ ಪೂಜೆ ಮನೆ ನೋಡ್ಬೋದು ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ನಾವು ನಾರ್ತ್ಗೆ ನಿಂತು ಪೂಜೆ ಮಾಡೋ ಡಿಸೈನ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿರುವಂತದ್ದು. ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು, ಬನ್ನಿ ಮೇಲ್ಗಡೆ ತೋರಿಸಿ. ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗ್ಲಾಸ್ ಕೂಡ ಇದೆ. ಬಟ್ ಏನು ಅಂದ್ರೆ ಒಳಗಡೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಆಚೆ ಕುತ್ಕೊಂಡು ನಾವು ಪೂಜೆ ಮಾಡ್ಬೋದು. ಡೋರ್ ಬಂದ್ಬಿಟ್ಟು ನಮ್ಗೆ ಟೀಕ್ವುಡ್ ಡೋರ್ ಬರುತ್ತೆ, ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಇದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ನಮ್ಗೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಈ ಬಾತ್ರೂಮ್ ನೋಡಬಹುದು 2x4 ವೆಟ್ರೋಫೈಟರ್ಸ್. ವಾಲ್ಗಳಿಗೆ ಆಂಟಿ ಸ್ಕರ್ಟ್ ವೆಟ್ರೋಫೈಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಫ್ರೇಮ್ಸ್ ಗಳು ನೋಡಬಹುದು ವೀಕ್ಷಕರೇ, ಟೀಕ್ವುಡ್ ಫ್ರೇಮ್ಸ್ ಬರುತ್ತೆ. ಇದೆಲ್ಲ ನಮಗೆ ಪಾಲಿಶಿಂಗ್ ಡೋರ್ ಆಗಿರುವಂತದ್ದು, ವೆನಿರ್ ಪಾಲಿಶಿಂಗ್ ಡೋರ್. ಮನೆಗೆ ನೋಡಬಹುದು ಫುಲ್ ಆಗಿ ನಮಗೆ ವುಡ್ ಕಲರ್ ಅಲ್ಲೇ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ ನೋಡಿ. ಈ ಸೈಡ್ ಇಂದ ನೋಡಿ, ಈ ಎಲ್ ಶೇಪ್ ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿನ ಈ ಪೋರ್ಷನ್ ಅಲ್ಲೂ ಅಷ್ಟೇ ವುಡ್ ಕಲರ್, ಅಲ್ಲೂ ವುಡ್ ಕಲರ್, ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು ವುಡ್ ಕಲರ್. ಎಕ್ಸ್ಟ್ರಾರ್ಡಿನರಿ ಒಳ್ಳೆ ರಿಚ್ ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಈ ಹಾಲ್ ಪಕ್ಕದಲ್ಲಿ ನಮಗೆ ಕಿಚನ್ ಇದೆ, ಮಾಡ್ಯುಲರ್ ಕಿಚನ್ ಇದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಇದೆ. ಇದು ಕೂಡ ನಮ್ಗೆ 2 ಗ್ರಾನೈಟ್ ಸ್ಲಾಬ್ ಕೂಡ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ನೋಡಿ, ಈ ಬೀಡಿಂಗ್ ಮಾಡಿದಾರಲ್ಲ, ಇದು ಎಕ್ಸ್ಟ್ರಾ ಬೀಡಿಂಗ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೂ ವಾಟರ್ ಆಚೆ ಬರಬಾರ್ದು, ವುಡ್ ಹೋಗ್ಬಾರ್ದು ಅನ್ನೋ ಒಂದು ಪರ್ಪಸ್ ಅಲ್ಲಿ ಈ ಬೀಡಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸಿಂಕ್ ಆಪ್ಷನ್ ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಜಾಗರ್ ಮತ್ತೆ ಹಿಂದೂ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಯೂಸ್ ಮಾಡಿರೋದೆಲ್ಲ ಬಂದ್ಬಿಟ್ಟು ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಇದು SS ಬ್ಯಾಸ್ಕೆಟ್ ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಗಳೇ. ಇಲ್ಲಿ ಕಟ್ಲ ಬರುತ್ತೆ. ಹೈಜಿನಿಕ್ ಆಗಿ ಯೂಸ್ ಮಾಡಿರುವಂತಹ ಐಟಮ್ಸ್ ಗಳನ್ನ ಯೂಸ್ ಮಾಡಿದರೆ. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಎಲ್ಲ ಹೈಡ್ರೋಲಿಕ್ ಯೂಸ್ ಮಾಡಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನೋಡಿ. ಮೇಲ್ಗಡೆ ಅಷ್ಟೇ ಬಾಕ್ಸ್ ಗಳು ಮಾಡಿರೋದು ದೊಡ್ಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಸ್ಟೇರ್ಕೇಸ್ ಕೆಳಗಡೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ UPS ಪಾಯಿಂಟ್ ಬರುತ್ತೆ. ಆ ಪೋರ್ಷನ್ ನಮಗೆ UPS ಪಾಯಿಂಟ್ ಬರುತ್ತೆ. ಆಮೇಲೆ ಬೇಡದಿರೋ ಐಟಮ್ಸ್ ಗಳು ಕೂಡ ನಾವು ಅಲ್ಲಿನ ಸ್ಟೋರ್ ಮಾಡ್ಕೊಬಹುದು ನೋಡಿ. ಇದು ಕೂಡ ನಮಗೆ ಬಟರ್ಫ್ಲೈ ಇಂಚಸ್ ಗಳು ಏನ್ ಬರುತ್ತೆ ಅದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಮಿನಿಟ್ಸ್. ಇದ್ರ ಜೊತೆಗೆ ಇನ್ನೊಂದು ರೂಮ್ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೋಡಿ, ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಕ್ವೀನ್ ಕಟ್ ನ ಹಾಕೋಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಒಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ನಾರ್ಮಲ್ ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಮಾಡಿರುವಂತದ್ದು ವಿತ್ ಡ್ರೆಸ್ಸಿಂಗ್ ಜೊತೆಗೆ. ಈ ರೂಮ್ ಪ್ರಾವಿಷನ್ ಏನು ಅಂದ್ರೆ, ಇನ್ ಕೇಸ್ ಏನಾದ್ರು ವಯಸ್ಸಾಗಿರೋರು ಮೇಲ್ಗಡೆ ಹತ್ತಕ್ಕಾಗಲ್ಲ ಅನ್ನೋರು ಈ ರೂಮ್ ನ ಯೂಸ್ ಮಾಡ್ಕೋಬಹುದು. ಆ ಪರ್ಪಸ್ಗೆ ಈ ರೂಮ್ ನ ಮಾಡಿರುವಂತದ್ದು. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಎಂಟ್ರೆನ್ಸ್ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡ್ಕೊಳ್ಳೋದು ಸ್ಟಡಿ ಯೂನಿಟ್. ಇದು ಕೂಡ ನೋಡಬಹುದು ನಮಗೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ನೋಡಬಹುದು ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಷ್ಟು ದೊಡ್ಡದಾಗಿ ಬರುತ್ತೆ ನೋಡಿ. ಇಷ್ಟು ಸ್ಪೇಸ್ ನಮಗೆ ಈ ಕಾರಿಡಾರ್ ತಗೊಳುತ್ತೆ. ಇದರಲ್ಲಿ ನಮಗೆ 2 ರೂಮ್ ಗಳು ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಬನ್ನಿ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಇಲ್ಲಿ ನೋಡಬಹುದು ನೋಡಿ, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇವಾಗ ನಾವೇ ಇದೀವಿ. ಆರಾಮಾಗಿ ಇನ್ನೊಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. 2 ಡೋರ್ ಇರುವಂತಹ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಗಳನ್ನ ಮಾಡಿದ್ದಾರೆ ನೋಡಿ. ಯೂಸ್ ಮಾಡಿರೋದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ಡ್ರಾಯರ್ ಬಾಕ್ಸ್ ಗಳೆಲ್ಲ ಮಾಡಿದ್ದಾರೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ನೋಡಬಹುದು ಟಿವಿ ಕ್ಯಾಬಿನೆಟ್. ಇದ್ರ ಪಕ್ಕದಲ್ಲಿ ನಮಗೆ ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಇದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ. ಈ ಡ್ರೆಸ್ಸಿಂಗ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನೋಡಿ, ಅಟ್ಯಾಚ್ ಬಾತ್ರೂಮ್.
2x4 ವೆಟ್ರೋಫಿಟ್ ಜೊತೆಗೆ ವಾಲ್ ಮೌಂಟೆಡ್ ಕಮೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಂಟಿಸ್ಕಲ್ ವೆಟ್ರೋಫಿಟಲ್ಸ್ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಹಿಂಗರ್ ಐಟಮ್ ಆಫರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀ ಕೋಡ್ ಫ್ರೇಮ್ಸ್, ಡೋರ್ ಬಂದ್ಬಿಟ್ಟು ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ. ಒಳ್ಳೆ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು. ಇನ್ನ ಫೈನಲ್ ಆಗಿ ಮನೆ ಇನ್ನ ಕಂಪ್ಲೀಟ್ ಆಗಿಲ್ಲ. ಫೈನಲ್ ಆಯ್ತು ಅಂದ್ರೆ ಅದ್ಭುತ ಅಂತಾನೆ ಹೇಳ್ಬೋದು. ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ವರ್ಕ್ ಮಾಡಿದ್ದಾರೆ. ಇದು ಎದುರುಗಡೆಗೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬಟ್ ಎಲ್ಲ ನಮಗೆ ವುಡ್ಗಳೆಲ್ಲ ಯೂಸ್ ಮಾಡಿರೋದಲ್ಲ, ನಮಗೆ ಟೀಕುಡ್ ಡೋರೇ ಯೂಸ್ ಮಾಡಿರೋದು. ಟೀಕುಡ್ ಫ್ರೇಮ್ಸ್ ಗಳ ನಮಗೆ ಯೂಸ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೂಮ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಯೂಸ್ ಮಾಡಿರೋದು ಬಂದ್ಬಿಟ್ಟು ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ POP ವರ್ಕ್ ಅಷ್ಟೇ ವಾರ್ಮ್ ಲೈಟ್ ಜೊತೆಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಫ್ರೇಮ್ಸ್ ಗಳು ಅಷ್ಟೇ, ಇಲ್ಲೂ ಕೂಡ ನಮಗೆ ಟೀಕುಡ್ ಡೋರ್ ನ ಯೂಸ್ ಮಾಡಿರುವಂತದ್ದು, ಟೀಕುಡ್ ಫ್ರೇಮ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಒಂದು ಅಟ್ಯಾಚ್ ಬಾತ್ರೂಮ್. ಈ ಫ್ರೇಮ್ಸ್ ಮತ್ತೆ ಟೀಕುಡ್ ಇದು ಪಾಲಿಶಿಂಗ್ ಡೋರ್ ಬರುತ್ತೆ. ಸೇಮ್ ಆಸ್ ಯೂಶುವಲ್ ಎಲ್ಲ ಬಾತ್ರೂಮ್ ಗಳಿಗೂ ಏನು ನಮಗೆ ಮೆಟೀರಿಯಲ್ ಯೂಸ್ ಮಾಡಿದಾರೋ ಅದೇ ಮೆಟೀರಿಯಲ್ ಈ ಬಾತ್ರೂಮ್ ಅಲ್ಲಿ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಾಲ್ಕನಿ ಬರುತ್ತೆ. ಈಗ ನಾವು ಸೆಕೆಂಡ್ ಫ್ಲೋರ್ ಬರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಬಾಲ್ಕನಿ ಇದೀವಿ. ನೋಡಬಹುದು ಔಟರ್ ವ್ಯೂ ನೋಡಬಹುದು ವೀಕ್ಷಕರೇ. ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ, ಎಕ್ಸ್ಟ್ರಾರ್ಡಿನರಿ ಮನೆಗಳಾಗಿದೆ. ಎಲ್ಲ ನಮಗೆ ಇಂಡಿಪೆಂಡೆಂಟ್ ಹೌಸ್ಗಳೇ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಹೌಸ್ ಅಂತಾನೆ ಹೇಳ್ಬೋದು. ಬಾಲ್ಕನಿ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ರೇಮ್ ವರ್ಕ್ ಬಂದ್ಬಿಟ್ಟು ನಮಗೆ ಟೀಕುಡ್ ಫ್ರೇಮ್ಸ್ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಈ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. 3ನೇ ಫ್ಲೋರ್ ಗಳಲ್ಲಿ ನೋಡಬಹುದು ಇಲ್ಲಿ ಸ್ಕೈಲೈಟ್ ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸ್ಕೈಲೈಟ್ ಪಕ್ಕದಲ್ಲಿ ಬಾರ್ಡರ್ ಗಳಿಗೆ ಕೂಡ ನಮಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಈ ಮಾಸ್ಟರ್ ಬೆಡ್ರೂಮ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಒಂದು ಗೆಸ್ಟ್ ರೂಮ್ ಕೂಡ ಆಗಿ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೊಳ್ತೀವಿ, ಹೋಮ್ ಥಿಯೇಟರ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಫುಲ್ ವಾಲ್ ಟು ವಾಲ್ ನಮಗೆ ಫುಲ್ ಸ್ಪೇಷಿಯಸ್ ಆಗಿದೆ. ಆ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ಒಂದು ವಾರ್ಡ್ರೋಬ್ ಕಾನ್ಸೆಪ್ಟ್ ಅಲ್ಲಿ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಬರುತ್ತೆ. ವೆಂಟಿಲೇಷನ್ ಗೋಸ್ಕರ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೋಡಬಹುದು ಫಸ್ಟ್ ಫ್ಲೋರ್ ಅಲ್ಲಿ ಟಿವಿ ಯೂನಿಟ್ ಏನು ಡಿಸೈನ್ ಮಾಡಿರೋ ಅದೇ ಡಿಸೈನ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಫುಲ್ ಲೆಂತಿಯಾಗಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಸೂಪರ್ ಆಗಿದೆ. ಅದರ ಪಕ್ಕದಲ್ಲಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಇದು 2x4 ವೆಟ್ರೋಫಿಟಲ್ ಜೊತೆಗೆ ಆಂಟಿಸ್ಕೈ ವೆಟ್ರೋಫಿಟಲ್ ಜೊತೆಗೆ ಯೂಸ್ ಮಾಡಿರುವಂತಹ ಬಾತ್ರೂಮ್. ಇದು ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀಕುಡ್ ಫ್ರೇಮ್ಸ್ ಯೂಸ್ ಮಾಡಿರುವಂತದ್ದು. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವೆಂಟಿಲೇಷನ್ ಗೆ ವಿಂಡೋ ಪ್ರಾವಿಷನ್ ಕೂಡ ನಮಗೆ ಬಾತ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ಏನು ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಇದು ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. POP ವರ್ಕ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರು, ಈಗ ನಾವು ಓಪನ್ ಟೆರೆಸ್ ಅಲ್ಲಿ ಇದೀವಿ. ಮೇಲ್ಗಡೆ ನೋಡಬಹುದು ಮಂಗಳೂರು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ 2 ಕ್ಲಾಂಪ್ ಗಳು ಕೊಟ್ಟಿದ್ದಾರೆ ಉಯ್ಯಾಲೆ ಆಡೋದಕ್ಕೆ. ಇದ್ರ ಮೇಲೆ ಟಾಪ್ ಹೋಗೋದಕ್ಕೆ ಕೂಡ ನಮ್ಗೊಂದು ಸೆಮಿ ಲ್ಯಾಡರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಟ್ಯಾಂಕ್ ರೂಮ್ ಒಂದು ಬರುತ್ತೆ. ಮತ್ತೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿರುವಂತ ಕಟ್ಟೆ ಬರುತ್ತೆ ಮೇಲ್ಗಡೆ. ಟೀಕಲ್ಲಿ ಫಿನಿಶಿಂಗ್ ಆಗಿರುವಂತಹ ಡೋರು, ಫ್ರೇಮ್ ವರ್ಕ್ ಎಲ್ಲ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. MS ವರ್ಕ್ ಅಲ್ಲಿ ಕೂಡ ನಮಗೆ ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ನೋಡಬಹುದು ಆಂಟಿಸ್ಕೈ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಪಾಯಿಂಟ್ ವ್ಯವಸ್ಥೆ ಅನ್ಕೊಟ್ಟಿದ್ದಾರೆ. ಇನ್ವರ್ಟರ್ ಔಟ್ವರ್ಟರ್ ನಾರ್ಮಲ್ ಅಲ್ಲ ಆಗುತ್ತೆ. ವಾಷಿಂಗ್ ಮಿಷಿನ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿರೋದು. ಇನ್ ಕೇಸ್ ಏನಾದ್ರೂ ಈ ಮನೆಗೆ ಬಂದಿರೋರು ಈ ಸುತ್ತಮುತ್ತ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಇದೊಂದು ನಿಮಗೆ ಪ್ರೈವೇಸಿ ರೂಮ್ ತರಾನೇ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಡೀಸೆಂಟ್ ಆಗಿ ಈ ಏರಿಯಾ ಇದೆ.
ಈ ಏರಿಯಾನ ನಾವು ಅಥವಾ ಪ್ರೈವಸಿ ಆಗಿ ಮಾಡ್ಕೊಂಡು ಕೂಡ ಜಿಮ್ ಏರಿಯಾ ಆಗಲಿ, ಇಲ್ಲ ಯೋಗ ರೂಮ್ ಆಗಲಿ, ಇಲ್ಲಾಂದ್ರೆ ಸಿಟ್ಟಿಂಗ್ ಏರಿಯಾ ಆಗಲಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಯಾಕಂದ್ರೆ ಮೇಲ್ಗಡೆ ಮಂಗಳೂರು ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಅಷ್ಟು ಕ್ಲೀನ್ ಆಗಿ ಈ ವ್ಯವಸ್ಥೆನ ನಾವು ಮಾಡ್ಕೋಬಹುದು. ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಡೋರು, ಕಾವೇರಿ ವಾಟರ್ ಕನೆಕ್ಷನ್ ಕೂಡ ನಮಗೆ ವರ್ಕ್ ಆಗೋಗಿದೆ, ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಶಿರ್ಕೆ ಅಪಾರ್ಟ್ಮೆಂಟ್ಗೆ ಜಸ್ಟ್ 500 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೇಟ್ಸ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.